ಮೊದಲನೇದಾಗಿ ತಮಗೆಲ್ಲ ಆ್ಯಂಡ್ ಬಂದವ್ರಿಗೆಲ್ರಿಗೂ ಬಹಳ ಬಹಳ ಧನ್ಯವಾದಗಳು. ಏನಕ್ಕೆ ಅಂದರೆ ಇವತ್ತು ಈ ಒಂದು ಶೋಗೆ ಕಾರಣ ನಮಗೆ ಸಿಕ್ಕಂಥ ಜನರ ಸ್ಪಂದನೆಯಿಂದ ಬಂದಂಥ ಧೈರ್ಯದಿಂದ. ಶುರುವಾದಾಗ ಶುಕ್ರವಾರ ತುಂಬ ಚೆನ್ನಾಗಿ ಒಳ್ಳೆಯ ಒಂದಷ್ಟು ಕಡೆ ಹೌಸ್ಫುಲ್ ಶೋಸಿಂದ ಓಪನ್ ಆದಾಗ ನಂತರ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳು ಇದೆಲ್ಲ ನಿಮ್ಗೆ ಗೊತ್ತೇ ಇದೆ. ಸೊ ಎಲ್ಲೋ ಒಂದು ಕಡೆ ಸಿನಿಮಾಗಳು ಪ್ರದರ್ಶನ ಆಗ್ತಿರ್ಬೇಕಾದ್ರೆ ಸೊರಗಬಾರ್ದು, ಅಂದರೆ ಎಂಗೇಜ್ಮೆಂಟ್ ಜಾಸ್ತಿ ಆದಾಗ ಸಹಜವಾಗಿ ಹೊಡೆತ ಬಿದ್ದೇ ಬೀಳುತ್ತೆ. ಆ್ಯಂಡ್ ಈ ಥರದ್ದು ಒಂದು ವರ್ಡ್ ಆಫ್ ಮೌತ್, ಜನರ ಒಪಿನಿಯನ್, ಅಂದರೆ ನನ್ನ ಸೋಷಿಯಲ್ ಮೀಡಿಯಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ತುಂಬ ಜನರು ನೋಡಿ ಅದರ ಒಪಿನಿಯನ್ ಶೇರ್ ಮಾಡ್ತಿರೋ ಸ್ಟೋರೀಸೇ ಇದೆ. ದಿನಕ್ಕೆ 100 ಸ್ಟೋರಿಗಳನ್ನ ಶೇರ್ ಮಾಡೋಷ್ಟು ಜನರ ಪ್ರೀತಿ ಸಿಗ್ತಾ ಇದೆ. ಯಾಕೆ ಅಂದರೆ ಯಾವಾಗಲೂ ನಮ್ಮಲ್ಲಿ ಒಂದು ಕನ್ನಡದ ಹತಾಶ ಪ್ರೇಕ್ಷಕನ ಒಂದು ಕಂಪ್ಲೇಂಟ್ ಇತ್ತು, ನಮ್ಮಲ್ಲಿ ಕನ್ನಡದಲ್ಲಿ ಕಂಟೆಂಟ್ ಸಿನಿಮಾಗಳು ಬರೋಲ್ಲ ಅಂತ. ಕಂಟೆಂಟು ಕಮರ್ಷಿಯಲ್ಲು ಅದೆರಡನ್ನೂ ಸಪ್ರೇಟ್ ಜಾನ್ರೇ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು. ಆರ್ಟ್ ಮೂವಿ ಅಂತೀವಿ, ಇಲ್ಲ ಕಮರ್ಷಿಯಲ್ ಮೂವಿ ಅಂತೀವಿ. ಅದೆಲ್ಲದಕ್ಕೂ ಒಂದು ದೊಡ್ಡ ಉತ್ತರ ಈ ಸಿನಿಮಾ ಕಥೆಯನ್ನು ಒಪ್ಪಿದ್ದು ನಾನಾಗಲಿ ಅಥವಾ ನಮ್ಮ ನಿರ್ಮಾಪಕರಾಗಲಿ. ಏನಕ್ಕೆ ಅಂದರೆ ಈ ಕಥೆಯ ಉದ್ದೇಶ, ಈ ಕಥೆಯ ಅಂಶ, ಇದರಲ್ಲಿರೋ ವ್ಯಾಲ್ಯೂಸು, ಇದರಲ್ಲಿ ಆಗಿರ್ತಕ್ಕಂಥ ಆ ಕಮರ್ಷಿಯಲ್ಲು ಮತ್ತು ಏನು ಕಂಟೆಂಟ್ನ ದೂರ ನೋಡ್ತೀವಲ್ಲ, ಅದನ್ನ ಬ್ರಿಡ್ಜ್ ಮಾಡ್ತಕ್ಕಂಥ ಒಂದು ಅಂಶನ ಬ್ಯಾಕ್ ಮಾಡಬೇಕು ಅನ್ನೋ ಒಂದು ಆಶಯದಿಂದನೇ ಈ ಸಿನಿಮಾ ಶುರು ಮಾಡಿದ್ದು. ಈ ಸಿನಿಮಾ ಇವತ್ತು ಬಂದು ಇಲ್ಲಿ ತನಕ 2ನೇ ವಾರದಲ್ಲಿ ಇಷ್ಟು ಸಕ್ಸಸ್ಫುಲ್ಲಾಗಿ ಜನಗಳು ಥಿಯೇಟ್ರಿಗೆ ಬರ್ತಾರೆ, ಫ್ಯಾಮಿಲೀಸು. ಅಂದರೆ ಒಂದಷ್ಟು ವೀಡಿಯೋಗಳನ್ನ ನಾನು ಬೇಕಾದ್ರೆ ಶೇರು ಮಾಡ್ಬೋದು, ಅಂದರೆ ಒಂದು ಕೆಲವು ಮಾಡಿದ್ದೇನೆ ಅಷ್ಟೇ. ಒಂದಷ್ಟನ್ನು ನೋಡಿದಾಗ ಗೊತ್ತಾಗುತ್ತೆ, ಜನ ಫ್ಯಾಮಿಲಿಯವರು ಇರ್ರೆಸ್ಪೆಕ್ಟಿವ್ ಆಫ್ ಏಜ್ ಬಂದು ಈ ಥರ ಸಿನಿಮಾನ ನೋಡಿ ಅವರು ನಮ್ಗೆ ಬೆಂತಟ್ತಿರೋವಾಗ ನಮಗೆ ಎಲ್ಲೋ ಒಂದು ಕಡೆ ಬೇರೆ ಎಂಗೇಜ್ಮೆಂಟ್ಗಳಿಂದ ಸಿನಿಮಾಗಳಿಗೆ ತೊಂದರೆ ಆಗಿಬಿಟ್ರೆ, ಸಿನಿಮಾಗಳಿಗೆ ಅಂದರೆ ಜನಕ್ಕೆ ಈ ನಿಮ್ಮ ಮೂಲಕನೇ ಹರಡಬೇಕು ವಿಷಯ. ಅಂದರೆ ಈ ಥರ ಜನ ಬಂದು ನೋಡ್ತಿದ್ದಾರೆ, ಅವ್ರ ಒಪಿನಿಯನ್ ಇದು ಅನ್ನೋದು ಕೂಡ ನಿಮ್ಮ ಮೂಲಕನೇ 4 ಜನಕ್ಕೆ ತಲುಪಬೇಕಾದಂತಹ ಸಮಯ ಇದು. ಸೊ ಇಂಥ ಸಂದರ್ಭದಲ್ಲಿ ಆ ವಿಷಯಕ್ಕೆ ಎಲ್ಲೋ ಒಂದು ಕಡೆ ಟ್ರ್ಯಾಕ್ಷನ್ ಸಿಗದೆ ಹೋದಾಗ, ಅಥವಾ ನಿಮ್ಮ ಕಡೆಯಿಂದ ಅದು ಪುಷ್ ಆಗದೆ ಇದ್ದಾಗ, ಕಾಣಿಸದೆ ಹೋದಾಗ ಪ್ರಯತ್ನ ಇನ್ನಷ್ಟು ಮಾಡಬೇಕು. ಆ್ಯಂಡ್ ಈ ಸಿನಿಮಾ ಮೇಲಿರೋ ನಂಬಿಕೆ, ಈ ಸಿನಿಮಾ ನೋಡಿ ಜನ ಕೊಟ್ಟಿರೋ ಪ್ರೀತಿ, ಆ್ಯಂಡ್ ಇದರಲ್ಲಿರೋ ಕಂಟೆಂಟನ್ನು ನಂಬಿ ಈ ಸಿನಿಮಾ ಮಾಡಿದ್ದು. ಆ್ಯಂಡ್ ಇವತ್ತು ಇಷ್ಟೆಲ್ಲ ನಾವು ಮಾತಾಡೋಕ್ಕೆ ಸಾಧ್ಯ ಆಗ್ತಿರೋದು ಈ ಸಿನಿಮಾ ಮೇಲಿರ್ತಕ್ಕಂಥ ಪ್ರೀತಿಯಿಂದ, ಹೆಮ್ಮೆಯಿಂದ. ಆ್ಯಂಡ್ ಪ್ರಮುಖವಾಗಿ ಒಂದು ವಿಷಯ ನಾನು ಹೇಳೋಕ್ಕೆ ಬಯಸೋದೇನೆಂದರೆ, ಹೊಸ ನಿರ್ದೇಶಕ, ಹೊಸ ನಿರ್ಮಾಪಕರು ಇವರೆಲ್ಲರೂ ಬಹಳ ದೊಡ್ಡ ಕನಸುಗಳನ್ನ ಇಟ್ಕೊಂಡು ಇಂಡಸ್ಟ್ರಿಗೆ ಬಂದಿರ್ತಾರೆ. ಆ ಕನಸುಗಳಿಗೆ ರೆಕ್ಕೆ ಪುಕ್ಕ ಸಿಗೋದು ಅದಕ್ಕೆ ಬೆಂಬಲ ಸಿಕ್ಕಾಗ ಮಾತ್ರ. ಈ ಪ್ರಯತ್ನಕ್ಕೆ ಎಷ್ಟು ದೊಡ್ಡ ಬೆಂಬಲ ಸಿಗುತ್ತೋ ಅಷ್ಟು ದೊಡ್ಡ ಪ್ರಯತ್ನ ನೆಕ್ಸ್ಟ್ ಆಗುತ್ತೆ. ಏನಾಗುತ್ತೆ, ಈಗ ಪ್ರೊಡ್ಯೂಸರು ತಡಿತಾನೆ, ತಾಕತ್ತಿದೆ, ದುಡ್ಡಿದೆ, ಸಾಕು ಈ ಸಿನಿಮಾ ಮಾಡಿದೆ, ನನ್ನ ಮುಗಿತಪ್ಪ, ನಂಗೆ ಇಷ್ಟ ಆಯಿತು, ಒಳ್ಳೆ ಕಂಟೆಂಟ್ ಸಿನಿಮಾ ತೆಗಿಬೇಕು ಅಂತ ತೆಗೆದೆ, ನಾನು ಹೋದೆ ಅಂತ ಹೊರಟುಬಿಡ್ಬೋದು. ಬಟ್ ಇಂಥ ನಿರ್ಮಾಪಕರು ನಿಲ್ಲಿಸ್ಕೋಬೇಕು. ಇಂಥ ಡೈರೆಕ್ಟ್ರು ಮತ್ತೆ ಕಂಟೆಂಟ್ ಸಿನಿಮಾ ಅಟೆಂಪ್ಟ್ ಮಾಡೋಕ್ಕೆ ಹೆದರ್ತಾನೆ, ನಾನು ಕಮರ್ಷಿಯಲ್ ಸಿನಿಮಾ ಮಾಡ್ತೀನಿ ಅಂತ ಹೊರಟುಬಿಡ್ತಾನೆ. ಸೊ ಯಾವಾಗಲೂ ನಾವು ಬೇರೆ ಭಾಷೆಯಲ್ಲಿ ಕಂಟೆಂಟ್ ಸಿನಿಮಾ ಬರುತ್ತೆ, ನಮ್ಮಲ್ಲಿ ಬರೋಲ್ಲ ಅಂದಾಗ ಬಂದಿರೋವಾಗ ಅದಕ್ಕೆ ತಕ್ಕಂಥ ಪ್ರೋತ್ಸಾಹ ಸಿಗದೆ ಹೋದರೆ ಅದು ನಾವು ಎಲ್ಲ ಒಂದು ಕಡೆ ನಮ್ಮ ಪ್ರಯತ್ನ ಪಡೋದ್ರಲ್ಲಿ ಕುಂಟಬೇಕಾಗುತ್ತೆ. ಸೊ ಹಾಗಾಗಿ ನಿಮ್ಮ ಮಾಧ್ಯಮದವರ ಸಹಕಾರ, ಪ್ರೀತಿ ನಮ್ಗೆ ಅಗತ್ಯ ಇದೆ. ಆ್ಯಂಡ್ ಇಷ್ಟು ಕಾನ್ಫಿಡೆಂಟಾಗಿ ಜನ ನಮಗೆ ಪ್ರೋತ್ಸಾಹ ಕೊಟ್ಟಿರಲಿಲ್ಲ ಅಂದರೆ, ಅವ್ರ ಒಪಿನಿಯನ್ ನಮಗೆ ಕೊಟ್ಟಿರಲಿಲ್ಲ ಅಂದರೆ ನಾವು ಮಾತಾಡ್ತಾನೇ ಇರಲಿಲ್ಲ. ಆ್ಯಂಡ್ ಹಾಗಾಗಿ ಇವತ್ತು ಈ ಒಂದು ಶೋ ಆ್ಯಂಡ್ ಬಂದಂಥ ನನ್ನೆಲ್ಲ ಸೆಲೆಬ್ರಿಟೀಸ್ಗೆ, ಅಂದರೆ ಪ್ರೀತಿಯ ಗೆಳೆಯರಿಗೆ, ಪ್ರೀತಿಯ ಮನಸ್ಸುಗಳಿಗೆ ನಿಮ್ಮ ಮೂಲಕ ಮತ್ತೊಮ್ಮೆ ಥ್ಯಾಂಕ್ಸ್. ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕನ್ನಡ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.